ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರುಚಿಯ ರಹಸ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್, ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಇವತ್ತಿನ ನಮ್ಮ ಬ್ಯೂಟಿಫುಲ್ ರೆಸಿಪಿ, ಟೇಸ್ಟಿ ಆ್ಯಂಡ್ ಯಮ್ಮಿ ರೆಸಿಪಿ ಬಂದ್ಬಿಟ್ಟು ಪುಳಿಯೋಗರೆ ಅವಲಕ್ಕಿ. ಇದು ತುಂಬಾ ಸಿಂಪಲ್, ಕ್ವಿಕ್ ಆ್ಯಂಡ್ ಇದು ಒಂಥರ ಮ್ಯಾಜಿಕ್ ರೆಸಿಪಿ. ಯಾಕಂತಂದರೆ ಇದರಲ್ಲಿ ನಾವು ಲೆಫ್ಟ್ ಓವರ್ ಪುಳಿಯೋಗರೆ ಗೊಜ್ಜಿಂದ ಮಾಡುವಂಥ ಮ್ಯಾಜಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಯೂಶ್ವಲಾಗಿ ಇವಾಗ ಗೊಜ್ಜು ಮಿಕ್ಕಿದ್ರೆ, ಅಂದರೆ ಪುಳಿಯೋಗರೆ ಗೊಜ್ಜು ಮಿಕ್ಕಿದ್ರೆ ಅದನ್ನು ನಾವು ಕಲ್ಸ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಅಂದರೆ ತುಂಬಾ ನುಣ್ಣಗಾಗುತ್ತೆ, ಕೈಗೆಲ್ಲ ಅಂಟಂಟಾಗುತ್ತೆ. ಸೊ ಈ ಒಂದು ರೆಸಿಪಿನ ಟ್ರೈ ಮಾಡಿದ್ರೆ ಸಖತ್ತಾಗಿರುತ್ತೆ. ಲಂಚ್ಗೆ, ಚಿಕ್ಕ ಮಕ್ಳಿಗೆ, ಬೆಳಗ್ಗೆ ಟಿಫನ್ಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಸಿ ದ ಪ್ರಾಸೆಸ್. ಸೊ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ಫಸ್ಟ್ ಯೂಶ್ವಲಿ ನಾವು ಅವಲಕ್ಕಿನ ನೆನೆಸ್ಕೋತೀವಿ. ಅದೇ ಥರ ನೆನೆಸಿರೋ ಅವಲಕ್ಕಿಗೆ ನಾವು ಪುಳಿಯೋಗರೆ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಕಲಿಸ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ. ಸೊ ನಾವು ಸ್ಟಾರ್ಟಿಂಗಲ್ಲಿ ವಿಡಿಯೋನ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ವಿ. ಸೊ ಏನಿಲ್ಲ, ತುಂಬ ಸಿಂಪಲ್. ಸ್ವಲ್ಪ ಎಣ್ಣೆ, ಸಾಸಿವೆ ಆ್ಯಂಡ್ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಆನಿಯನ್ಸ್, ಈರುಳ್ಳಿ ಅಂದರೆ ಈರುಳ್ಳಿ ಪ್ಲಸ್ ಚಿಲ್ಲೀಸ್ ಅದೆಲ್ಲ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಕರಿ ಲೀವ್ಸ್ ಅಂದರೆ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಟೊಮ್ಯಾಟೋಸ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅಂಟಿಲ್ ಇಟ್ ಗೆಟ್ಸ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು. ಇಲ್ಲೇ ಉಪ್ಪು ಹಾಕ್ಕೋಬೇಕು, ಬಿಕಾಸ್ ನಾವು ನೋಡ್ಕೊಂಡು ಹಾಕ್ಕೊಳ್ಳಿ. ಬಿಕಾಸ್ ನೀವು ಪುಳಿಯೋಗರೆಲ್ಲೂ ಅಲ್ಲಿ ಹಾಕ್ಕೊಂಡಿರ್ತೀರ, ಇಲ್ಲೂ ಕೂಡ ಹಾಕ್ಕೊಳ್ತೀರಲ್ಲ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾವು ಈ ಗೊಜ್ಜಿಗೆ ಹಾಕ್ಕೊಳೋದ್ರಿಂದ ಸೊ ನಿಮಗೆ ಈರುಳ್ಳಿ ಎಲ್ಲ ತಿನ್ಬೇಕಾದ್ರೆ ಆ ಫ್ಲೇವರ್ ಸಿಗುತ್ತೆ. ಅದಾದಮೇಲೆ ಇಂಗು ಇಸ್ ಅನ್ ಆಪ್ಷನಲ್. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಆರ್ ಎಲ್ಸ್ ಯು ಕ್ಯಾನ್ ಸ್ಕಿಪ್. ಇಂಗನ್ನ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾವು ಯೂಶ್ವಲಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಜಾಸ್ತಿ ಅನಿಸುತ್ತೆ ವಿಡಿಯೋದಲ್ಲಿ. 1/2 ಟೇಬಲ್ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀವಿ. ಹಿಂಗೆ ಯೂಸ್ ಮಾಡ್ಬೋದು, ಆ್ಯಕ್ಚುಲಿ ತುಂಬ ಟೇಸ್ಟ್ ಕೊಡುತ್ತೆ. ಹಿಂಗನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅಂದರೆ ಒಂದು ಟಿಪಿಕಲ್ ಒಗ್ಗರಣೆ ಥರನೇ ಅಂತಲೇ ಹೇಳ್ತೀನಿ ನಾನು. ಇಲ್ಲಿ ಆ್ಯಕ್ಚುಲ್ ಆಗಿರುವಂಥ ವಿಷಯ ಏನಂತಂದರೆ, ಸ್ವಲ್ಪ ನಾವು ಅವಲಕ್ಕಿನ ನೆನೆಸ್ಕೊಂಡ್ಬಿಟ್ಟಿರಬೇಕು. ಆ ನೆನೆಸಿರೋ ಅವಲಕ್ಕಿನ ನಾರ್ಮಲಾಗಿ ಎಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಪುಳಿಯೋಗರೆ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಬಿಡಿ. ಪುಳಿಯೋಗರೆ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಂಡ್ಮೇಲೆ ನೀವು ಮಾಡಬೇಕಾಗಿರೋದು, ಆ ಪುಳಿಯೋಗರೆ ಗೊಜ್ಜು ಕಲಸಿರೋವಂಥ ಅವಲಕ್ಕಿ ಜೊತೆ ಕಲಸಿರೋವಂಥ ಪುಳಿಯೋಗರೆನ ಈ ಒಂದು ಗೊಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಟ್ ಅದು ಬಿಸಿಯಾಗೂ ಇರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ಸೀರಿಯಸ್ಲಿ ಟ್ರಸ್ಟ್ ದ ಪ್ರಾಸೆಸ್. ತುಂಬಾ ಸಿಂಪಲ್, ಬಾಕ್ಸ್ಗಾಗಲಿ ಬೆಳಗ್ಗೆ ಅಂದರೆ ಟಿಫನ್ಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ. ಅಂದರೆ ಇದು ಒಂಥರ ಇನ್ಸ್ಟೆಂಟ್ ಅಂತ ಹೇಳ್ಬೋದು, 2 ಮಿನಿಟ್ಸ್ ರೆಸಿಪಿ ಅಂತಲೂ ಹೇಳ್ಬೋದು. ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದು ಕೂಡ ತುಂಬ ಸಿಂಪಲ್. ಆ್ಯಂಡ್ ಈ ಥರ ಇದಕ್ಕೆ ಇನ್ನೊಂದು ಡಿಫ್ರೆಂಟ್ ಟಚ್ ಕೊಟ್ಟರೆ ಎಲ್ಲರೂ ಪಡ್ತಾರೆ. ಐ ಆಮ್ ಶ್ಯೂರ್ ನೀವು ಇದನ್ನು ಇಷ್ಟಪಡ್ತೀರ. ಇದಾಗಿದ್ದು ನಮ್ಮ ಫಸ್ಟ್ ವಾಯ್ಸ್ ಓವರ್ ವಿಡಿಯೋ. ನೆಕ್ಸ್ಟ್ ಟೈಮ್ ಇನ್ನೊಂದು ರುಚಿಯ ಪ್ಲಸ್ ರಹಸ್ಯದೊಂದಿಗೆ ಬರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.